ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವಾಗ ಶಾಪಿಂಗ್ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಎಲ್ಲಿ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಬೆಳಗ್ಗೆ ರೆಡಿ ಆಗ್ತಾ ಇದ್ದೀವಿ. ಸೊ ಬೇಗ ಎದ್ಬಿಟ್ಟಿದ್ವಿ. ಆ್ಯಂಡ್ ಅಂದರೆ ಸ್ವಲ್ಪ ದೂರ ಹೋಗೋದಿತ್ತು, ಹಾಗಾಗಿ ಮತ್ತು 8 ಗಂಟೆ ಅನ್ನೋಷ್ಟರಲ್ಲೇ ರೆಡಿಯಾಗಿ ಸೊ ನಾವು ಏನು ಕ್ಯಾಬಲ್ಲಿ ಕೂತ್ಕೋಬೇಕಾಯಿತು. ಸೊ ಹಾಗಾಗಿ ಬೇಗನೆ ರೆಡಿ ಆಗಿದ್ವಿ. ಇವಳು ಕೂಡ ಎದ್ದಿದ್ಲು. ಆ್ಯಂಡ್ ಅಗೇನ್ ಮತ್ತು ವಡಾಪಾವ್ ಮತ್ತು ಅವಲಕ್ಕಿ ಸೊ ಇಲ್ಲಿ ಸಿಗೋದಿದೆ. ಆ್ಯಂಡ್ ಇನ್ನೊಂದು ಮಿಸಲ್ ಪಾವ್ ಸಿಗುತ್ತೆ. ಸೊ ಅದಂತೂ ನಮ್ಗೆ ಇಷ್ಟ ಆಗೋದಿಲ್ಲ, ಇಬ್ರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ವಡಾಪಾವ್ ಇಷ್ಟ ಆಗುತ್ತೆ, ಮತ್ತು ಅವಲಕ್ಕಿ ಕೂಡ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಮತ್ತು ಇದು ಇಲ್ಲಿ ಸಿಗೋದೇ ಅದೇ ಸಿಗುತ್ತೆ. ಹಾಗಾಗಿ ಇನ್ನು ಬೇರೆ ಐಟಮ್ಸ್ ಇಡ್ಲಿ ದೋಸೆ ಇಲ್ಲಂತೂ ಸಿಗೋದಿಲ್ಲ, ತುಂಬ ರೇರು. ಯಾವುದೋ ಒಂದು ತುಂಬ ದೊಡ್ಡ ಹೋಟೆಲೇ ಫೇಮಸ್ ಹೋಟೆಲಲ್ಲಿ ಮಾತ್ರ ಸಿಗೋದು. ಅಲ್ಲಿ ಅದು ಕಸ್ಟಮರ್ ಜಾಸ್ತಿ ಇದ್ದರೆ ಮಾತ್ರ ಅದು ಬೆಳಗ್ಗೆ ಟೈಮಲ್ಲಿ ಸಿಗುತ್ತೆ, ಮತ್ತು ಬೇರೆ ಟೈಮಲ್ಲೆಲ್ಲ ಸಿಗೋಲ್ಲ. ಆ್ಯಂಡ್ ಇವಾಗ ನಮ್ಮದು ಟ್ಯಾಕ್ಸಿ ಬಂತು. ಸೊ ಟ್ಯಾಕ್ಸಿ ಬಂದು ಇಲ್ಲಿಂದ 1-2 ಅವರ್ಸ್ ಜರ್ನಿ ಅಷ್ಟೇ. ಆ್ಯಂಡ್ ಇಲ್ಲಿ ವ್ಯೂ ಪಾಯಿಂಟು ಒಂದು ಸ್ವಲ್ಪ ಪ್ಲೇಸಸ್ ಇದ್ದಾವೆ ಅಂತ ಹೇಳಿದರು. ಹಾಗಾಗಿ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಎರಡೂ ಇದ್ದಾವೆ, ಸಿಕ್ಕಾಪಟ್ಟೆ ಆಡ್ತಾರೆ, ಬರೋಂತೇಳಿ ಕಷ್ಟ ಆಗ್ತದೆ. ಸೊ ಲೆಟ್ಸ್ ಗೋ ಹೌ ಇಟ್ ಈಸ್. ಹಾಗೆ ಶಾಪಿಂಗ್ ಕೂಡ ಮಾಡೋಕ್ಕಂತ ಹೋಗ್ತಾ ಇದ್ವಿ. ಸೊ ಏನಂತ ಅಂದರೆ ಕಾರಲ್ಲಿ ಕೂತ್ಕೊಂಡಾಗಿಂದನೂ ಇವಾಗಿನ ತನಕನೂ ಮಳೆ ತುಂಬ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಹೊರಗಡೆ ಕಾಣಿಸ್ತಿರ್ಬಹುದು, ಬಟ್ ಹೊರಗಡೆ ಅಂತೂ ಡೋರ್ ಅಂತೂ ಓಪನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಮಳೆ ಇದೆ. ಮತ್ತು ವ್ಯೂ ಪಾಯಿಂಟೆಲ್ಲ ಹೇಗೆ ನೋಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಬಟ್ ಸೊ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ. ಹೊರಗಡೆ ಹೋಗೋಕ್ಕಂತೂ ಆಗ್ತಾಯಿರಲ್ಲ. ಫಸ್ಟ್ ನಾವು ಅಂಬ್ರೆಲ್ಲ ತೊಗೋಬೇಕು ಅಂತ ಹೇಳಿ ಸೊ 1-2 ಶಾಪ್ ಕಡೆ ನೋಡಿದ್ವಿ. ಆಮೇಲೆ ಮತ್ತು ನನಗೆ ಸ್ಲಿಪ್ಪರ್ಸ್ ಕೂಡ ಬೇಕಾಗಿತ್ತು, ಅದು ಕೂಡ ತೊಗೊಂಡ್ವಿ ಅಲ್ಲೇ. ಫಸ್ಟ್ 2 ಅಂಬ್ರೆಲ್ಲ ತೊಗೊಂಡ್ವಿ, ನನಗೊಂದು ಮತ್ತು ಅವ್ರಿಗೊಂದು ಅಂತೇಳಿ ಅವಳಿಗೊಂದು. ಆ್ಯಂಡ್ ಇವಾಗ ಹಾಗೆ ಸುತ್ತಾಡ್ತಾ ಇದ್ದೀವಿ. ಸೊ ನೋಡಿ, ಇವಳು ಅಂಬ್ರೆಲ್ಲ ಅಂತೂ ಬಿಡ್ತಾನೆ ಇಲ್ಲ. ಸೊ ಕಾರಲ್ಲಿ ತೊಗೊಂಡು ಕೂತಿದ್ದಾಳೆ. ಸೊ ಇವಾಗ ಇಲ್ಲಂತೂ ತುಂಬ ಚೆನ್ನಾಗಿದೆ, ಗ್ರೀನು ಮತ್ತು ಒಂಥರ ಕಾಡಲ್ಲಿ ಹೋದಾಗ ಫೀಲ್ ಆಗುತ್ತೆ, ಅಷ್ಟೊಂದು ಚೆನ್ನಾಗಿದೆ ಹೊರಗಡೆ. ಸೊ ಇದೇನು ಪರ್ಚೇಸ್ ಮಾಡಿದ್ದಿಲ್ಲ ಆವಾಗಿಂದ ಇದೇ ರೀತಿ ಹಿಡ್ಕೊಂಡಿದ್ದಾಳೆ. ಇರಿಟೇಟ್ ಆಗ್ತಾಯಿದೆ, ಯಾಕಂತಂದರೆ ಸೊ ಫೇಸ್ಗೆಲ್ಲ ಬಳಸ್ತಾ ಇದ್ದಾಳೆ, ಹಂಗೆ ಮುಖಕ್ಕೆಲ್ಲ ಇದಾಗ್ತಾಯಿದೆ. ಬಟ್ ಆದರೂ ಹಾಗೆ ಹಿಡ್ಕೊಂಡು ಕೂತಿದ್ದಾಳೆ ನೋಡಿ. ಸೊ ಮಳೆ ಇಲ್ಲ ಆದರೂ ಕೂತ್ಕೊಂಡಿದ್ದಾಳೆ. ಮತ್ತು ಇಲ್ಲಿ ಹೊರಗಡೆ ಅಂತೂ ಮಳೆ ಇತ್ತು, ಮತ್ತು ಕೆಲವೊಂದು ಕಡೆ ಏನೋ ಸ್ವಲ್ಪ ಹೊತ್ತು ಹೋದರೆ ಸ್ವಲ್ಪ ಮಳೆ ಕಡಿಮೆ ಆಗೋದು ಈ ರೀತಿ ಇತ್ತು. ಬಟ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು, ಜೋರಾಗೇ ಇತ್ತು. ಆ್ಯಂಡ್ ಸ್ವಲ್ಪ ಮುಂದೆ ಬಂದ್ವಿ, ಅಲ್ಲಿ ಕೂಡ ವ್ಯೂ ಪಾಯಿಂಟ್ ತುಂಬ ಇದ್ವು. ಈ ಮಳೆ ಇರೋದ್ರಿಂದ ನಮ್ಗೆ ಯಾವ ಪ್ಲೇಸು ನೋಡೋಕ್ಕಾಗಲಿಲ್ಲ ಇವತ್ತಿನ ದಿನ. ಬಟ್ ಇದೇನು ಗ್ರೀನ್ ಇದೆಲ್ಲ ಅದನ್ನು ಮಾತ್ರ ಚೆನ್ನಾಗಿತ್ತು. ರೋಡು ಇದೆಲ್ಲ ಚೆನ್ನಾಗಿತ್ತು, ಅಂದರೆ ದಾರಿ ಸಖತ್ತಾಗಿತ್ತು. ಯಾಕಂತಂದರೆ ದೂರದಿಂದ ಬೆಟ್ಟ ಕಾಣಿಸ್ತಾ ಇತ್ತು ಇದೇ ರೀತಿ. ಆಮೇಲೆ ಅದು ಅಲ್ಲದೆ ಈ ಫಾಲ್ಸ್ ಕೂಡ ತುಂಬಾ ಇದ್ವು ಅಲ್ಲಿ. ಸೊ ಸಿಕ್ಕಾಪಟ್ಟೆ ಫಾಲ್ಸ್, ಒಂದು ಕಡೆನೇ ಎಷ್ಟೊಂದು ಫಾಲ್ಸ್ ಇದ್ವು. ಆಮೇಲೆ ಇಲ್ಲಿ ನೋಡಿದ್ದು ನಾವು ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ, ಇಲ್ಲಿ ಕೆಳಗಡೆ ವ್ಯೂ ಪಾಯಿಂಟ್ ಇದೆ. ಬಟ್ ಇಲ್ಲಿ ಮಂಜು ಇರೋದ್ರಿಂದ ನಮಗೆ ಏನೂ ಕಾಣಿಸ್ತಾ ಇಲ್ಲ. ಬಟ್ ನಿಂತ್ಕೊಂಡು ನೋಡಿದ್ವಿ, ಇಷ್ಟೊಂದು ಮಳೆ ಇದೆ. ಸೊ ದಾರಿ ಫಸ್ಟಿಗೆ ನಾವು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಇದೇ ರೀತಿ ಮಳೆ ಇರೋದು. ಸೊ ಮಿಡಲ್ ಅಷ್ಟೇ ಸ್ವಲ್ಪ ಏನೋ ಮಳೆ ಇಲ್ಲ, ಆವಾಗ ಮಾತ್ರ ನಾನು ಶೂಟ್ ಮಾಡ್ಕೊಂಡಿತ್ತು. ಈ ರೀತಿ ಮಳೆಯಲ್ಲಿ ಶೂಟ್ ಮಾಡಿಕೊಂಡ್ರು ಏನೂ ಕಾಣಿಸಲ್ಲ ಅಂತೇಳಿ ನಾನು ಶೂಟ್ ಮಾಡ್ಕೊಂಡಿಲ್ಲ. ಬಟ್ ಸೊ ನಮಗೆ ಕಾಣಿಸುತ್ತೆ, ಬರಿಗಣ್ಣಿಗೆ ಕಾಣಿಸುತ್ತಲ್ವ ಕ್ಯಾಮ್ರಾಕ್ಕಿಂತ. ಹಾಗೆ ಇವತ್ತು ಸಂಡೇ ಇರೋದ್ರಿಂದ ತುಂಬಾ ರಶ್ ಇರುತ್ತೆ. ಮುಂಬೈಯಿಂದ ಆಲ್ಮೋಸ್ಟ್ ಎಲ್ಲರೂ ವೀಕೆಂಡ್ ಅಂತ ಹೇಳಿ ಈ ಕಡೆ ಸೈಡ್ ಬರ್ತಾ ಇರ್ತಾರೆ. ಹಾಗಾಗಿ ನೋಡ್ಬೋದು ನೀವು, ಇದು ಇಲ್ಲ ಅಂತಂದ್ರೆ 2 ಅವರ್ಸ್ ಅಲ್ಲ 2-3 ಅವರ್ಸ್ಗೆ ಇದು ಖಾಲಿ ಆಗುತ್ತೆ ಅಂತ, ಅಷ್ಟೊಂದು ರಶ್ ಇತ್ತು. ಸೊ ನಾವೇನು ಮಾಡಿದ್ವಿ, ಹೋಗೋದವರಲ್ಲಿ ಮತ್ತೆ ವಾಪಸ್ ರಿಟರ್ನ್ ಆಗಿ ಮತ್ತು ಇವಾಗ ಊಟ ಮಾಡೋದಕ್ಕೆ ಅಂತ ಮತ್ತು ರಿಟರ್ನ್ ಬಂದ್ವಿ. ಸೊ
3 ಅವರ್ಸ್ ವೇಸ್ಟ್ ಮಾಡೋದು ಬೇಡ, ಊಟ ಆದರೂ ಮಾಡೋಣ ಅಂತೇಳಿ ರಿಟರ್ನ್ ಬಂದ್ವಿ. ಸೊ ಅಲ್ಲೇ ಒಂದು ಹೋಟೆಲಲ್ಲಿ ಇವಾಗ ಊಟ ಮಾಡಬೇಕು ಅಂತ ಲಂಚ್ ಆರ್ಡ್ರ್ ಮಾಡ್ತಾಯಿದ್ದೀವಿ. ಸೊ ಸೇಮ್ ಒಂದು ಥಾಲಿ ಆರ್ಡ್ರ್ ಮಾಡಿದ್ವಿ. ಊಟ ಆದಮೇಲೆ ಅದ್ರ ಮುಂದ್ಗಡೆನೇ ಇದು ಮಾರ್ಫೋ ಏನು ಕಂಪ್ನಿ ಇದೆಲ್ಲ ಅದು ಇತ್ತು. ಸೊ ನಾನು ಅಂದರೆ ನೋಡಿ ಇಲ್ಲೆಲ್ಲನೂ ನಾವು ಟೇಸ್ಟ್ ಮಾಡಿ ಬೈ ಮಾಡೋದು. ಸೊ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಮತ್ತು ನಾನು ಅಲ್ಲೇನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ರಶ್ ಇತ್ತು. ಸುಮ್ಮನೆ ಮೊಬೈಲೆಲ್ಲ ಎಲ್ಲಾದರೂ ಕಳೆದು ಹೋಗ್ಬೋದು ಅಂತೇಳಿ ಜಾಸ್ತಿ ಶೂಟ್ ಮಾಡಲಿಲ್ಲ. ಬಟ್ ಚೆನ್ನಾಗಿತ್ತು, ಹೊಟ್ಟೆ ತುಂಬ ತಿನ್ಬೋದು, ಅಷ್ಟೊಂದು ಐಟಮ್ಸ್ ಎಲ್ಲ ಇದ್ವು, ಫ್ರೀಯಾಗೆ ತಿನ್ಬೋದು. ಇಷ್ಟ ಅದೇ ಪರ್ಚೇಸ್ ಮಾಡೋದು, ಈ ರೀತಿ ಇತ್ತದು. ಆ್ಯಂಡ್ ಸೊ ನೋಡ್ಬೋದು ನೀವು ವ್ಯೂ ಪಾಯಿಂಟ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ರೀತಿ ಇಲ್ಲಿ ತುಂಬ ವ್ಯೂ ಪಾಯಿಂಟ್ ಎಲ್ಲ ಇದ್ದಾವೆ. ಬಟ್ ಮಳೆ ಇರೋದ್ರಿಂದ ನಮಗೆ ಅಷ್ಟೊಂದು ಕೆಳಗಡೆ ಇಳಿಲಿಲ್ಲ, ಜಸ್ಟ್ ಕಾರಲ್ಲಿ ಕೂತ್ಕೊಂಡು ನೋಡಿದ್ದು. ಆ್ಯಂಡ್ ಇವಾಗ ಸ್ವಲ್ಪ ಇಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಇಲ್ಲಿ ಇಳ್ಕೊಂಡು ನೋಡ್ತಾ ಇದ್ದೀವಿ. ಬಟ್ ಮಂಜು ಮಳೆ ಇದೇ ರೀತಿ ಇರೋದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಟೈಗರ್ ಪಾಯಿಂಟ್ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು. ಬಟ್ ಅಲ್ಲೇನು ಅಂದರೆ ಇದೇ ರಶ್ ಇರೋದ್ರಿಂದ ವಾಪಸ್ ಬಂದ್ವಿ. ಸೊ ಆಮೇಲೆ ಟೈಮ್ ಕೂಡ ಆಗಿತ್ತು. ಮತ್ತು ಡಿಮಾರ್ಟ್ಗೆ ಹೋಗಬೇಕು ಅಂತ ಡಿಮಾರ್ಟ್ಗೆ ಬಂದಿದ್ದೀವಿ ಇವಾಗ. ಸೊ ಇದು 1500 ಪರ್ಸ್ ಇದು ಬ್ಯಾಗ್ ಇದು. ಸೊ ಇಲ್ಲೆಲ್ಲ ಡಿಮಾರ್ಟಲ್ಲಿ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ. ನಾನು ಫಸ್ಟ್ ಟೈಮ್ ಡಿಮಾರ್ಟ್ಗೆ ಬಂದಿದ್ದು, ಬೇರೆ ಎಲ್ಲ ಶಾಪಿಂಗ್ ಹೋಗ್ತಾ ಇದ್ವಿ. ಬಟ್ ಡಿಮಾರ್ಟಲ್ಲಿ ಇದೇ ಫಸ್ಟ್ ಟೈಮ್ ಬಂದಿತ್ತು. ಸೊ ಇಲ್ಲಿ ನಮ್ಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಹಾಗೆ ನನಗೆ ನೋಡೋಕ್ಕೇ ಆಗಲಿಲ್ಲ, ತಿರುಗಾಡಿದ್ವಿ. ಬಟ್ ಇವ್ರದ್ದು ಪುಟಾಣಿದು ಹೀಗೆ ಅವ್ರದ್ದೇ ಡ್ರೆಸ್ ತೊಗೊಂಡ್ವಿ. ಬಟ್ ನನಗಂತೂ ಸಪ್ರೇಟಾಗಿ ಏನು ತೊಗೊಳಿಲ್ಲ ನಾನು, ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ನಾವು ವಾಪಸ್ ಹೋಗ್ತಾ ಇದ್ವಿ. ವಾಪಸ್ ಏನಿಲ್ಲ, ಮತ್ತು ನಮ್ಮ ರೂಮ್ಗೆ ಹೋಗಬೇಕು. ಸೊ ಇವಾಗ ನಾವು ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಬಜ್ಜಿ, ಗೋಲಿ ಬಜ್ಜಿ ಅಂತ ಚೆನ್ನಾಗಿತ್ತು, ಚಟ್ನಿ ಚೆನ್ನಾಗಿತ್ತು, ಹಾಗೆ ಸೇಮ್ ವಡಾಪಾವ್. ಮತ್ತೆ ಬೇರೆ ಏನು ಸಿಗಲ್ಲ ಅಷ್ಟೊಂದು. ಸೊ ಇವಾಗ ನಾವು ವಾಪಸ್ ನಮ್ಮ ರೂಮ್ಗೆ ಬರ್ತಾ ಇದ್ದೀವಿ. ಸೊ ನೋಡಿ ನಮ್ಮ ರೂಮ್ಗೆ ಬಂದ್ವಿ. ಆ್ಯಂಡ್ ಇವಾಗ ಕೂಡ ಅಷ್ಟೇ ತುಂಬ ಮಳೆ ಇದೆ. ಹಾಗೆ ಏನೇನೆಲ್ಲ ತೊಗೊಂಡಿದ್ವಿ ಅದೆಲ್ಲ ಒಳಗಡೆ ಇಟ್ಕೊಂಡ್ವಿ. ಸೊ ಮತ್ತು ಇವಾಗ ಟೈಮ್ ಕೂಡ ಆಗಿದೆ, 10 ಗಂಟೆನೂ ಆಗಿತ್ತು. ಸೊ ಇವತ್ತಿನ ದಿನ ಹೀಗೆ ಕಳೀತು. ಆ್ಯಂಡ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡಿ ಇನ್ನೇನು ಮಲ್ಕೋಬೇಕು. ಆ್ಯಂಡ್ ನೋಡಿ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ನನಗೋಸ್ಕರ ಸ್ಪೆಕ್ಟು, ಆಮೇಲೆ ಇವೆಲ್ಲ ಸಾಕ್ಸ್, ಇದು ಪ್ಯಾಂಟ್ಸ್ ತೊಗೊಂಡೆ ನಾನು, ನೈಟ್ ಪ್ಯಾಂಟು, ಆಮೇಲೆ ಟೀ ಶರ್ಟ್ ಎಲ್ಲ ಏನು ತೊಗೊಳಿಲ್ಲ. ಇದು ಬೇಬಿಗೋಸ್ಕರ, ನಮ್ಮ ನ್ಯೂ ಮೆಂಬರ್ ಅಂತ ಹೇಳಿದ್ನಲ್ವ. ಸೊ ಪಾಪಗೋಸ್ಕರ ತೊಗೊಂಡಿದ್ದು, ಅದ್ವಿಕಾಗೋಸ್ಕರ ಒಂದೆರಡು ಟೀ ಶರ್ಟು, ಇಷ್ಟೇ ತೊಗೊಂಡಿದ್ದು, ಜಾಸ್ತಿ ಏನು ತೊಗೊಳಕ್ಕಾಗಲಿಲ್ಲ. ಆಮೇಲೆ ಮಾಪ್ರೋ ಕಂಪ್ನಿಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ಒಂದೆರಡು ಸ್ನ್ಯಾಕ್ಸು, ಚಾಕ್ಲೇಟ್ಸು, ಆಮೇಲೆ ಇವತ್ತು ನಮಗೆ ಬೇಸಿಕ್ ಕ್ರೀಮ್ ಎಲ್ಲ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಬಂದ್ವಿ. ಆಮೇಲೆ ಇದು ಕೂಡ 2 ಬ್ಯಾಗು ಆ್ಯಂಡ್ ನ್ಯಾಪ್ಕಿನ್ಸು, ಇದು ಕೂಡ ಅಷ್ಟೇ ಬೇಬಿಗೋಸ್ಕರ ತೊಗೊಂಡಿತ್ತು. ಆ್ಯಂಡ್ ನೇಲ್ ಕಟರ್. ಇವತ್ತಿನ ದಿನ ಹೀಗೆ ಕಳೀತು. ಸೊ ಬಾಯ್. ಅಕ್ಕಿಗೆ ಐಡಿಯಾ ಕೊಡು. ಐಡಿಯಾ ಆಮೇಲೆ ತಾನ ಹುಡುಕಾಳೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.